ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ, ತುಂಬಾ ಚಳಿ ಇತ್ತು. ಸರಿ ಅಂತ ಹೋಗಿ ಹಾಗೆ ಮತ್ತೆ ಮಲ್ಕೊಂಡ್ಬಿಟ್ಟೆ. ಇವತ್ತು ಊರಿಂದ ಅಣ್ಣ ಬಂದಿದ್ದರು. ಅಣ್ಣ ಬಂದಿದ್ದು ಏನಕ್ಕೆ ಅಂದರೆ ಡಿವೋರ್ಸ್ದು ಡೆವಿಲ್ ಮೂವಿ ರಿಲೀಸ್ ಆಗ್ತಿದೆ ಅಲ್ವಾ. ಸೊ ಹಾಗಾಗಿ ಆ ಬ್ಯಾನರ್ನ ಮತ್ತು ಟಿ ಶರ್ಟ್ಸ್ನೆಲ್ಲ ಕೊಡೋದಕ್ಕೆ ಅಂತ ಬಂದಿದ್ದರು. ಇವತ್ತು ಅಣ್ಣ ಬಂದಿದ್ದರು ಅಂತ ಬೇಗ ಬೇಗ ಅಡುಗೆ ಮಾಡ್ತಿದ್ದೆ. ಸೊ ಹಾಗಾಗಿ ನಾನಿವತ್ತು ಲಾಗ್ನ ಕ್ಲೀನಾಗಿ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಟೊಮೊಟೊ ಬಾತ್ ಮಾಡ್ತಿದ್ದೆ. ಸರಿ ಅಂದ್ಬಿಟ್ಟು ಅಣ್ಣ ತುಂಬ ಟೀ ಶರ್ಟ್ಸ್ ಎಲ್ಲ ತೊಗೊಬಂದಿದ್ರು. ಅದನ್ನು ನಾನಿಲ್ಲಿ ಫೋಟೋ ಅಪ್ಲೋಡ್ ಮಾಡ್ತೀನಿ, ಟೀ ಶರ್ಟ್ ಎಲ್ಲ ಹೇಗಿತ್ತು ಅಂದ್ಬಿಟ್ಟು. ತುಂಬಾ ಟೀ ಶರ್ಟ್ಸ್ನ ತೊಗೊಬಂದಿದ್ರು ಅಣ್ಣ. ಇನ್ನೂ ಫ್ರೆಂಡ್ಸ್ಗೆಲ್ಲ ಯಾರ್ಯಾರಿಗೂ ಕೊಡಬೇಕು ಅಂತಿದ್ರು. ಸರಿ ಅಂದ್ಬಿಟ್ಟು ನನಗೂ ಒಂದು ಟೀ ಶರ್ಟ್ ತೊಗೊಬಂದು ಕೊಟ್ಟರು. ಅದನ್ನು ನಾನಿಲ್ಲಿ ಓಪನ್ ಮಾಡಿ ನೋಡ್ತಿದ್ದೀನಿ. ಇದರಲ್ಲಿ ಫ್ರಂಟಲ್ಲಿ ಚಿಕ್ಕದಾಗಿ ಡಿವೋರ್ಸ್ದು ಫೋಟೋ ಹಾಕ್ಬಿಟ್ಟು ಹೆಸರೆಲ್ಲ ಹಾಕಿದ್ದಾರೆ, ಊರ ಹೆಸರು. ಬ್ಯಾಕ್ ಸೈಡು ಡೆವಿಲ್ ಮೂವಿದು ಫೋಟೋನ ಹಾಕ್ಬಿಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕೆಳಗಡೆ ಡೆವಿಲ್ ಮೂವಿ ಅಂತೆಲ್ಲ ಹಾಕಿದ್ದಾರೆ. ಟಿ ಶರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಂತೂ ಟಿ ಶರ್ಟ್ ನೋಡ್ಬಿಟ್ಟು ಅದರಲ್ಲಿರೋ ಫೋಟೋ ನೋಡ್ಬಿಟ್ಟು ಅಮ್ಮ ಡಿವೋರ್ಸ್ ತಾನೆ ಅಂತಿದ್ಲು. ಅವಳಿಗಂತೂ ಫುಲ್ ಖುಷಿಯಾಗಿತ್ತು ಹೊಸ ಬಟ್ಟೆನ ನೋಡಿಬಿಟ್ಟು. ಸರಿ ಅಂದ್ಬಿಟ್ಟು ನಾನು ಅದನ್ನು ಓಪನ್ ಮಾಡಿ ಹಂಗಂಗೆ ಇಟ್ಬಿಟ್ಟಿದ್ದೆ. ಪಾಪ ಅಣ್ಣನೆಲ್ಲ ಎತ್ತಿಟ್ಕೊಂಡ್ರು. ಬ್ಯಾನರ್ ಹೇಗಿತ್ತು ಅಂದರೆ ನಾನಿಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ ನೋಡಿ, ಇದೇ ಬ್ಯಾನರ್ ದೊಡ್ಡದು. ಅದನ್ನ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಹತ್ತಿ ಬೆಲೆಯಲ್ಲಿ ಈ ಬ್ಯಾನರ್ನ ಹಾಕಿದ್ದಾರೆ. ನನಗೆ ಟಿ ಶರ್ಟ್ ಕೊಡಬೇಕು ಅಂತಲೇ ಅಣ್ಣ ಹೊಸೂರಿಂದ ಬಂದಿದ್ದರು. ಅಲ್ಲಿಂದ ಬಂದು ನನಗೆ ಟೀ ಶರ್ಟ್ನ ಕೊಟ್ಟು ಅವ್ರ ಫ್ರೆಂಡ್ಸ್ಗೆಲ್ಲನೂ ಟೀ ಶರ್ಟ್ ಎಲ್ಲ ಕೊಟ್ಟು ಮತ್ತು ಬ್ಯಾನರ್ನ ಹತ್ತಿ ಬೆಲೆಗೆ ಹೋಗಿ ಅಲ್ಲೆಲ್ಲ ಪೋಸ್ಟರೆಲ್ಲ ಹಾಕಿದ್ಬಿಟ್ಟು ಆಮೇಲೆ ಊರಿಗೆ ಹೋದ್ರಂತೆ. ಇವತ್ತು ನಾನು ಎದ್ದಿದ್ದು ಸ್ವಲ್ಪ ಲೇಟಾಗಿತ್ತು. ಸೊ ಹಾಗಾಗಿ ಇವತ್ತು ಲೇಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಬೆಳಗ್ಗೆ ಎದ್ದು ಬಾಗಿಲೆಲ್ಲ ಗುಡಿಸಿ ಬಾಗಿಲೆಲ್ಲ ತೊಳ್ಕೊಂಡು ತುಳಸಿ ಗಿಡ ಹತ್ರ ಸ್ವಲ್ಪ ಡಸ್ಟ್ ಜಾಸ್ತಿ ಆಗಿತ್ತು. ಸರಿ ಅಂದ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ನಾನು ಎಲ್ಲ ಎತ್ಕೊಂಡು ಸ್ಟೆಪ್ಸು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ಅಣ್ಣ ಬರಬೇಕಿದ್ರೆ ಸ್ನ್ಯಾಕ್ಸ್ ಎಲ್ಲ ತೊಗೊಬಂದಿದ್ರು. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ನಾನು ಊಟ ಮಾಡಿದೆ. ನಾನು ಎಲ್ಲ ಹುಡುಗರಿಗೂ ಮತ್ತು ಹುಡುಗಿರಿಗೂ ಹೇಳೋದಿಷ್ಟೇ, ನಾನು ಚಿಕ್ಕದಾಗಿ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟಪಡೋರು ನಮಗೆ ಸಿಗೋಕ್ಕಿಂತ ನಮ್ಮನ್ನು ಇಷ್ಟಪಡೋರು ನಮ್ಮ ಜೊತೆಲಿದ್ದರೆ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.